ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಮತ್ತು ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲ ಯಾವ ಏರಿಯಾದಲ್ಲಿ ಹೆಂಗಿರುತ್ತೆ, ಏನು ಚೆನ್ನಾಗಿರುತ್ತೆ, ವಾಟರ್ದು ಆ ಥರ ಸರೌಂಡಿಂಗ್ ನಾನು ರಿಸರ್ಚ್ ಮಾಡಿದ್ದೀನಿ, ನಾನು ಓಡಾಡಿದ್ದೀನಿ, ಬೋರ್ಗಳು ಹಾಕ್ಸಿದ್ದೀನಿ, ನಾನು ತಿರುಗಾಡ್ತಾ ಇರೋದ್ರಿಂದ ನಿಮಗೆ ಯಾವ ಏರಿಯಾದಲ್ಲಿ ಬೇಕು ಅನ್ನೋ ಕನ್ಫರ್ಮೇಷನ್ ನಿಮಗಿರ. ಸೊ ನಾನು ಅದಕ್ಕೆ ಎಲ್ಲ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಸರೌಂಡಿಂಗ್ಸು, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಈ ಸರೌಂಡಿಂಗ್ಸಲ್ಲಿ ಲ್ಯಾಂಡ್ ತೊಗೋಬೇಕು ಅನ್ನೋ ಮಿನಿಮಮ್ 60 ಕಿಲೋಮೀಟರ್ಸ್ ಆಚೆ ಹೋದ್ರೆ 1 ಲಕ್ಷ ರೂಪಾಯಿ ಒಂದು ಕುಂಟೆ ಸಿಗುತ್ತೆ. ಸೊ ಅದಕ್ಕೆ ಕಮ್ಮಿ ಸಿಗೋದಿಲ್ಲ. 1 ಲಕ್ಷ ರೂಪಾಯಿ ಒಂದು ಕುಂಟೆ, ಮಿನಿಮಮ್ 60 ಕಿಲೋಮೀಟರ್, 60 ಕಿಲೋಮೀಟ್ರ್ ಆದಮೇಲೆ ನಿಮ್ಗೆ ಸಿಗೋದು. ಗೌರಿಬಿದನೂರು ತಾಲೂಕಲ್ಲೂ ಒಳಗಡೆ ಹೋಗ್ಬೇಕು, ಮೈನ್ ರೋಡಲ್ಲೆಲ್ಲ ಸಿಗೋದಿಲ್ಲ. ಮೈನ್ ರೋಡೆಲ್ಲ ತುಂಬ 4 ಲಕ್ಷ 3 ಲಕ್ಷ ಒಳಗಡೆಗೆ ಹೋದರೆ ಸಿಗುತ್ತೆ. ಬಟ್ ವಾಟ್ ಫೆಸಿಲಿಟೀಸ್ ನೋಡ್ಕೊಂಡು ನೀವು ತಗೋಬೇಕು. ಯಾಕೆಂದರೆ ಅಲ್ಲಿ ಎಲ್ಲ ಕಡೆ ವಾಟ್ರ್ ಇಲ್ಲ. ಅಲ್ಲಿ 1000ವರೆಗೂ ಹೋಗಿದೆ, 1200 1400 ಹೋಗಿದೆ ಕೆಲವು ಕಡೆ. ಸೊ ಅದರಿಂದ ಆ ಏರಿಯಾದಲ್ಲಿ ನೀವು ವಾಟರ್ ಸೋರ್ಸ್ ಕಂಪಲ್ಸರಿ ಬೇಕೇ ಬೇಕು ಅನ್ನೋರು ಆ ಏರಿಯಾದಲ್ಲಿ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಚೆಕ್ ಮಾಡಿ ಫಸ್ಟ್ ಜಿಯಾಲಜಿಸ್ಟ್ನ ಕರ್ಕೊಂಡು ಹೋಗಿ ನೀವು ಅಡ್ವಾನ್ಸ್ ಕೊಡೋಕ್ಕೆ ಮುಂಚೆ ಚೆಕ್ ಮಾಡಿಬಿಟ್ಟು ನೀವು ಆ ಏರಿಯಾದಲ್ಲಿ ನೋಡಿ ತಗೊಂಡ್ರೆ ಒಳ್ಳೆಯದು ಅಂತ ನಾನು ಈ ಸಲಹೆ. ಮತ್ತು ಅದು ಬಿಟ್ಟರೆ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಸರೌಂಡಿಂಗ್ ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಹಿಲ್ ಏರಿಯಾದ್ರಿಂದ ಸ್ವಲ್ಪ ವಾಟರ್ ಸೋರ್ಸ್ ಚೆನ್ನಾಗಿದೆ. ಆ ಸರೌಂಡಿಂಗ್ ಕೆಲವು ಏರಿಯಾಗಳು ಮಾತ್ರ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ನಿಮಗೆ ಮಿನಿಮಮ್ 1 ಲಕ್ಷ ಮೇಲೆ ಫಾರ್ಮ್ ಹೌಸ್ಗಳಿಗೆ ಇರೋದು. ಅದು ಕಮ್ಮಿ ಒಳಗಡೆ ನಿಮ್ಗೆ ಸಿಗೋದಿಲ್ಲ. ಅನ್ನ ಸ್ವಲ್ಪ ಹತ್ರ ಬೇಕು ಅಂದರೆ ಎಲ್ಲ 2 ಲಕ್ಷ ರೂಪಾಯಿ ಕುಂಟೆ ಇದೆ, 2 ಲ್ಯಾಕ್ಸ್ ಕುಂಟೆ ಇದೆ. ಅದರಿಂದ ನೀವು ಯಾವ ಏರಿಯಾದಲ್ಲಿ ಮಾಡಬೇಕು, ನಿಮ್ಮ ಮನೆ ಎಲ್ಲಿದೆ, ನಿಮ್ಮ ಯಾವ ಇದರಲ್ಲಿದೆ ಅನ್ನೋದನ್ನು ನಮಗೆ ಇದು ಮಾಡಿದಾಗ ನಾವು ನಿಮ್ಗೆ ಆ ಸಲಹೆ ಕೊಟ್ಟು ನಿಮಗೆ ನಾನು ಐಡಿಯಾ ಕೊಡ್ತೀವಿ. ಮತ್ತು ತುಮಕೂರಿಂದ ಈ ಕಡೆ ತುಮಕೂರಿಂದ ಹಿಡಿದು ಕೋಲಾರವರೆಗೂ ಅಷ್ಟೇ. ಇದು ನಾನು